ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಣ್ಣೂಸ್ ಅಂಡ್ ಮಿಮ್ಮಿ. ಇವತ್ತು ನಾನು ಡಿಲಿಷಿಯಸ್ ಆಗಿರೋ ಟೇಸ್ಟಿಯಾಗಿರೋ ಬಿರಿಯಾನಿ ಮಾಡೋಣ. ಕುಕ್ಕರಲ್ಲೇ ದಮ್ ಇಟ್ಟು ಮಾಡೋದು ಇದು. ಬೇರೆ ಬೇರೆ ಪಾತ್ರೆ ಏನು ಬೇಕಾಗಲ್ಲ. ಅದಕ್ಕೆ ನಾನು 3/4 ಕಿಲೋ ಚಿಕನ್ ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಗ್ರೀನ್ ಚಿಲ್ಲಿ ಕ್ರಷ್ ಮಾಡಿರೋದು ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, ಖಾರದ ಪುಡಿ 1 ಸ್ಪೂನ್ ಹಾಕಿ, ಧನಿಯಾ ಪೌಡರ್ 1 ಸ್ಪೂನು, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋಣ, 1/4 ಸ್ಪೂನ್ ಬಿರಿಯಾನಿ ಮಸಾಲ ಹಾಕೋಣ. ಬಿರಿಯಾನಿ ಮಸಾಲ ನಿಮಗೆ ಬೇಕಂದರೆ ಹಾಕಿ, ಇಲ್ಲಾಂದರೆ ಹಾಕಬೇಡಿ, ಆಪ್ಷನಲ್ ಅದು. ಮತ್ತು ಟರ್ಮರಿಕ್ ಪೌಡರ್ ಹಾಕೋಣ 1/4 ಸ್ಪೂನು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಪೆಪ್ಪರ್ ಪೌಡರ್ ಹಾಕಿ ನೋಡಿ, ಟೇಸ್ಟ್ ಮಾಡಿ ಒಂದು ಸಾರಿ, ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್. ಸಾಲ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ಮತ್ತು ಮೊಸರು, ಗಟ್ಟಿ ಮೊಸರು ಹಾಕಿ, ಹುಳಿ ಇರೋದು ಜಾಸ್ತಿ ಬೇಡ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಗ್ಲೌಸ್ ಹಾಕಿರೋದು ಚಿಲ್ಲಿ ಪೌಡರ್ ಎಲ್ಲ ಇರೋದಕ್ಕೆ ಕೈ ಉರಿಯುತ್ತೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಮ್ಯಾಗ್ನೇಟ್ ಮಾಡೋಣ. ಮ್ಯಾಗ್ನೇಟ್ ಮಾಡೋದು ನೀವು ಎಷ್ಟು ಟೈಮ್ ಬೇಕಾದರೂ ಇಡ್ಬೋದು. ನಾನು ಮಧ್ಯಾಹ್ನ ಮಾಡೋಕ್ಕಿಟ್ಟಿರೋದು ಸಾಯಂಕಾಲವರೆಗೂ ಇಟ್ಟಿದ್ದೀನಿ. ನಾನು ರಾತ್ರಿ ಮಾಡ್ತಾ ಇರೋದು ಇವತ್ತು. ಬಿರಿಯಾನಿಗೆ ನಾನು 2 ಕಪ್ ರೈಸ್ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡೋಕೆ ಇಡೋಣ 10 ಮಿನಿಟ್ಸು. ಈ ಸೈಡಲ್ಲಿ ಒಂದು ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಆಯಿಲು, ಸ್ವಲ್ಪ ಗೀ ಹಾಕೋಣ. ಆನಿಯನ್ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಬಿಸಿಯಾಗಿದೆ ಎಣ್ಣೆ. ಆನಿಯನ್ ಹಾಕೋಣ. ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಬೇಕಾದರೆ ಆನಿಯನ್ನು ಸ್ವಲ್ಪ ಕಹಿ ಥರ ಅನಿಸಿದ್ರೆ ಫ್ರೈ ಮಾಡುವಾಗ ಸ್ವಲ್ಪ ಶುಗರ್ ಹಾಕೊಬೋದು. 1 ಪಿಂಚಾಗಿ, ನಾನು ಹಾಕಿಲ್ಲ. ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತೆಗೆದಿಟ್ಬಿಟ್ಟು ಇದೇ ಸೇಮ್ ಆಯಿಲಿಗೆ ನಾವು ಸ್ಪೈಸಸ್ ಹಾಕೋಣ. 2 ಚಕ್ಕೆ ಹಾಕ್ತೀನಿ ಚಿಕ್ಕದು, 4 ಲವಂಗ ಹಾಕ್ತೀನಿ ನಾನು, 1 ಸ್ಟಾರ್ ಫ್ಲವರ್ ಹಾಕ್ತೀನಿ, ಬೇ ಲೀಫ್ 1 ಹಾಕ್ತೀನಿ. ಈ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಏಲಕ್ಕಿ 3 ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅದು ಫ್ಲೇವರ್ ಎಲ್ಲ ಬಿಡಲಿ, ಅಷ್ಟು ಫ್ರೈ ಮಾಡೋಣ. ಫ್ರೈ ಆದಮೇಲೆ ನಾವು ಇದಕ್ಕೆ ಆನಿಯನ್ ಸೇರಿಸೋಣ. ಆನಿಯನ್ ಬಿರಿಯಾನಿಗೆ ತುಂಬ ಏನು ಫ್ರೈ ಆಗೋದು ಬೇಕಾಗಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಆಗ್ತಾಯಿದೆ, ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಫ್ರೈ ಆಗ್ತಾಯಿದೆ, ಇಷ್ಟ ಆದರೆ ಸಾಕು. ಇವಾಗ ನಾವು ಚಿಕನ್ ಹಾಕೋಣ. ಇದಕ್ಕೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ ಇದರಲ್ಲೇ 50% ಕುಕ್ ಆಗಬೇಕು. ಅದಕ್ಕೆ 50 to 70% ಕುಕ್ ಆಗಲಿ ಚಿಕನ್ನು. ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದಕ್ಕೆ ಬೇಗನೆ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯೂಶ್ವಲಾಗಿ ನಾನು ಆಫ್ಟರ್ನೂನ್ ಟೈಮೇ ಮಾಡೋದು ಬಿರಿಯಾನಿ. ಇವತ್ತು ಈವ್ನಿಂಗ್ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೀವು ಒಂದು ಸಾರಿ ಟ್ರೈ ಮಾಡಿ ಮನೇಲಿ. ಅಷ್ಟೊಂದು ಕಷ್ಟ ಏನೂ ಆಗೋಲ್ಲ, ಇದು ಈಸಿಯಾಗಿ ಮಾಡ್ಬೋದು. ಆಗ್ತಾ ಇರಲಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಆಯಿಲೆಲ್ಲ ರಿಲೀಸ್ ಆಗಿ ಚಿಕನ್ ಬೇಯಲಿ ಚೆನ್ನಾಗಿ. ಇನ್ನೂ ಆಗಬೇಕು ಚಿಕನ್ನು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಸೈಡಲ್ಲಿ ನಾವು ರೈಸಿಗೆ ಇಡೋಣ. ನೀರು ಇಟ್ಟಿದ್ದೀನಿ, ಅದಕ್ಕೆ ಸ್ಪೈಸಸ್ ಹಾಕೋಣ. ಚಕ್ಕೆ, ಲವಂಗ, ಬೇ ಲೀಫ್ ಅಷ್ಟೇ ಹಾಕ್ತೀನಿ ಇವಾಗ ನಾನು. ಅಷ್ಟು ಸಾಕಾಗುತ್ತೆ. ಇದು ನೀರು ನಾವು ಎಷ್ಟು ಇಡಬೇಕಂದ್ರೆ, ನೀವು ಮೆಜರ್ಮೆಂಟ್ ನೋಡಿ ಆದರೂ ಇಡ್ಬೋದು, ಇಲ್ಲ ಸ್ವಲ್ಪ ಜಾಸ್ತಿನಾದರೂ ಇಡ್ಬೋದು. ಆಮೇಲೆ ತೆಗಿಯೋಣ. ಇವಾಗ ನೋಡಿ, ಚಿಕನ್ನು ಆಗಿದೆ. ನಾನು ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ 1 ಟೊಮೆಟೊ, ಚಿಕ್ಕ ಟೊಮೆಟೊ ಸೇರಿಸ್ತಾ ಇದ್ದೀನಿ. ತುಂಬ ದೊಡ್ಡದು ಬೇಡ. ಮೊಸರೆಲ್ಲ ಹಾಕಿದ್ದೀವಿ, ಅದಕ್ಕೆ 1 ಚಿಕ್ಕ ಟೊಮೆಟೊ. ಮಿಕ್ಸ್ ಮಾಡೋದು ಬೇಡ, ಮುಚ್ಚಿಡೋಣ. ಇವಾಗ ರೈಸಿಗೆ ನಾವು 2 ಸೆಂಟ್ರಿಗೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ 2 ಹಾಕಿ, ಯಾಕಂದರೆ ರೈಸಿಗೆ ಸ್ಪೈಸಿ ಫ್ಲೇವರ್ ಬಿಡೋಕ್ಕೆ. ಮುಚ್ಚಿಟ್ಟಿದ್ದೀನಿ. ನೋಡಿ, ಇವಾಗ ಚಿಕನ್ನು ನಾವು ಮಿಕ್ಸ್ ಮಾಡೋಣ. ಟೊಮ್ಯಾಟೊ ಹಾಕಿದ್ವಲ್ವ, ಟೊಮ್ಯಾಟೊ ಫಸ್ಟೇ ಮಿಕ್ಸ್ ಮಾಡಿದ್ರೆ ಬಾಯ್ಲ್ ಆಗೋಲ್ಲ, ಚೆನ್ನಾಗಿ ಸ್ಮ್ಯಾಶ್ ಆಗೋಲ್ಲ. ಅದಕ್ಕೆ ಸ್ಮ್ಯಾಶ್ ಆಗಿದೆ. ಇವಾಗ ಮುಚ್ಚಿಟ್ಟು ನೋಡೋಣ. ಇವಾಗ ನೋಡಿ, ಚಿಕನ್ನು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಹಾಕ್ತೀನಿ. ಕೊರಿಯಂಡರ್, ಪುದೀನ ಸ್ವಲ್ಪ, ನಾನು ಜಾಸ್ತಿ ಹಾಕಲ್ಲ. ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ. ಕೊರಿಯಂಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. ಇವಾಗ ನೀರು ಬಾಯ್ಲ್ ಆಗಿದೆ. ರೈಸ್ ಹಾಕೋಣ. ನಾವು ಸೋಕ್ ಮಾಡಿಟ್ಟಿರೋ ರೈಸ್ ಹಾಕೋಣ. ರೈಸ್ ಹಾಕ್ಬಿಟ್ಟು 1 ಸ್ಪೂನು ಲೆಮನ್ ಜ್ಯೂಸ್ ಹಾಕ್ತೀನಿ. 1 ಸ್ಪೂನು, ಅರ್ಧ ಲೆಮನಿಂದು ಜ್ಯೂಸ್ ಹಾಕ್ತೀನಿ. ಜ್ಯೂಸ್ ಹಾಕ್ಬಿಟ್ಟು ಮುಚ್ಚಿಡೋಣ. ರೈಸ್ ಆಗಲಿ. ಇವಾಗ ಅಷ್ಟರಲ್ಲಿ ಇವಾಗ ಚಿಕನ್ ರೆಡಿ ಆಗಿದೆ. ಚಿಕನ್ ನಾವೇನು ಮಾಡೋದು ಬೇಡ, ಅದು ಹಂಗೆ ಇರಲಿ. ನೋಡಿ, ಮುಚ್ಚಿಡೋಣ. ರೈಸು ಚೆನ್ನಾಗಿ ಬಾಯ್ಲ್ ಆಗಲಿ. ರೈಸು 70% ಆದರೆ ಸಾಕು, 70-75% ಆದರೆ ಸಾಕು, ಜಾಸ್ತಿ ಬೇಡ. ಮತ್ತು ದಮ್ ಇಡುವಾಗ ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ, ರೈಸ್ ಆಗಿದೆ. ರೈಸ್ ತೆಗೆಯೋಣ ನಾವು. ರೈಸ್ ತೆಗೆದ್ಬಿಟ್ಟು ಗಂಜಿ ತೆಗಿಬೇಕು. ಇದು ಎಕ್ಸ್ಟ್ರಾ ಇದೆಯಲ್ವ, ಆ ನೀರೆಲ್ಲ ತೆಗಿಯೋಣ. ಆ ಕಡೆ ಇಟ್ಟಿರೋದು ಏನು ಅಂತ ಕೇಳಬೇಡಿ, ಅದು ಗೆಣಸು ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಮಗುಗೆ ಬಿರಿಯಾನಿ ಇಷ್ಟ, ನಮ್ಮ ಹಸ್ಬೆಂಡಿಗೆ ಗೆಣಸು ಇಷ್ಟ. ಅದಕ್ಕೆ ಗೆಣಸು ಚಿಕನ್ ಕರಿ ಅವ್ರಿಗೆ. ಇವಾಗ ರೈಸಲ್ಲಿರೋ ನೀರೆಲ್ಲ ತೆಗಿಬೇಕು ನಾವು. ತೆಗೆದ್ಬಿಟ್ಟು ಸ್ಟೈನ್ ಮಾಡಿಡೋಣ. ನೋಡಿ, ಚಿಕನ್ ಕರಿ ಆಗಿದೆ. ಈ ಗ್ರೇವಿನ ಸ್ವಲ್ಪ ತೆಗೆದಿಡ್ತೀನಿ, ಯಾಕಂದರೆ ದಮ್ ಇಡಬೇಕಾದ್ರೆ ಸೆಂಟ್ರಲ್ ಲೇಯರಿಗೆ ಹಾಕೋಣ. ಸ್ವಲ್ಪ ತೆಗೆಯೋಣ. ಇವಾಗ ರೈಸನ್ನು 1 ಲೇಯರ್ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಲೇಯರ್ ಹಾಕ್ಬಿಟ್ಟು ಅದಕ್ಕೆ ಫ್ರೈ ಮಾಡಿಟ್ಟಿರೋ ಆನಿಯನ್ ಇದೆಯಲ್ಲ, ಆನಿಯನ್ನು ಮತ್ತು ಕೊರಿಯಂಡರ್, ಪುದೀನ ಸ್ವಲ್ಪ ಹಾಕೋಣ. ಅದು ಕೊರಿಯಂಡರ್, ಪುದೀನ ನಾನು ಇದಕ್ಕೆ ಜಾಸ್ತಿ ಯೂಸೇ ಮಾಡೋಲ್ಲ, ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಈ ಬಿರಿಯಾನಿಗೆ. ಹಾಕ್ಬಿಟ್ಟು
ಚಿಕನ್ ಹಾಕೋಣ ಇದಕ್ಕೆ ಗ್ರೇವಿ ಅದ್ರ ಮೇಲೆ ಹಾಕೋಣ. ಚಿಕನ್ ಒಂದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಒಂದು ಲೇಯರು ರೈಸ್ ಹಾಕೋಣ ಫುಲ್ಲು. ಇವಾಗ ಬಾಕಿ ಉಳಿದಿರೋ ರೈಸ್ ಎಲ್ಲನೂ ಅದಕ್ಕೆ ಹಾಕೋಣ. ಅದಕ್ಕೆ ಹಾಕ್ಬಿಟ್ಟು ಲೆವೆಲ್ ಮಾಡಿಬಿಟ್ಟು ಅದಕ್ಕೆ ನಾವು ಗೀ ಸೇರಿಸೋಣ. ಗೀ ಸ್ವಲ್ಪ ಜಾಸ್ತಿನೇ ಹಾಕಿ, ನೀವು ಯಾವ್ದು ಗೀ ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಮಾಡಿರೋದಾದರೂ ಯೂಸ್ ಮಾಡಿ, ಇಲ್ಲ ಅಂಗಡಿಯಿಂದ ತಂದಿರೋದಾದರೂ ಯೂಸ್ ಮಾಡಿ. ಗೀ ಹಾಕ್ಬಿಟ್ಟು ನಾವಿವಾಗ ವಿಜಿಲ್ ಹಿಡ್ದೆ ನಾವು ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಸಿಮ್ಮಲ್ಲಿ ಫುಲ್ಲು ಸಿಮ್ಮಲ್ಲಿ ಇಳಿಸ್ಬಿಟ್ರೆ ಇದ್ರ ಮೇಲೆ ಬಬಲ್ ಬರುತ್ತೆ. ಆವಾಗ ನಾವು ಇದನ್ನು ತೆಗಿಬೇಕು. ಮೇಲೆ ಬಬಲ್ ಬಂದಾಗ ತೆಗೀರಿ. 10 ಮಿನಿಟ್ಸ್ ಒಳಗಡೆ ಬರುತ್ತೆ ನೋಡಿ. ಆಗುತ್ತೆ ಪರ್ಫೆಕ್ಟಾಗಿ ಆಗಿರುತ್ತೆ. ಏನು ಜಾಸ್ತಿ ನೀರೆಲ್ಲ ಜಾಸ್ತಿನೂ ಆಗಿರಲ್ಲ, ಏನೂ ಇಲ್ಲ. ಇವಾಗ ನೋಡಿ ರೈಸು ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ. ಇವಾಗ ನಾವು ಬೇರೆದೊಂದು ಪಾತ್ರೆಗೆ ಹಾಕ್ತೀನಿ. ನಾನು ಹಿಂಗೆ ಸರ್ವ್ ಮಾಡಲ್ಲ, ಈ ಕುಕ್ಕರಲ್ಲೇ ಬೇರೆದೊಂದು ಪಾತ್ರೆಗೆ ಹಾಕ್ತೀನಿ. ಆವಾಗ ನಮಗೆ ಚಿಕನ್ನು ಎಲ್ಲ ಮಸಾಲ ಎಲ್ಲ ತೊಗೊಳಕ್ಕೆ ಕರೆಕ್ಟ್ ಆಗುತ್ತೆ. ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ ನೋಡಿ, ಬಿಡಿ ಬಿಡಿಯಾಗಿದೆ. ಅದು ಚೆನ್ನಾಗಾಗಿದೆ ನೋಡಿ. ನೀವು ಫುಲ್ಲು ಮಿಕ್ಸ್ ಆದರೂ ಮಾಡ್ಬೋದು, ಹಾಗೇನೆ ಸರ್ವ್ ಮಾಡ್ಬೋದು. ಇವಾಗ ನೋಡಿ ಸ್ವಲ್ಪ ಮಸಾಲ ಎಲ್ಲ ತೊಗೊಂಡು ಇವಾಗ ನಾವು ಬಿಸಿ ಬಿಸಿಯಾಗಿರೋ ಬಿರಿಯಾನಿನ ಸರ್ವ್ ಮಾಡೋಣ. ಅದಕ್ಕೂ ಮುಂಚೆ ನಾನು ಒಂದು ಸಲಾಡ್ ರೆಡಿ ಮಾಡ್ತೀನಿ. ಇವಾಗ ಅದಕ್ಕೆ 1 ಕಪ್ 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟು 1 ಕಪ್ಪು, ಈರುಳ್ಳಿ 1 ಕಪ್ಪು, ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಅದು ಸೇರಿಸ್ಬೇಕು. ಇದಕ್ಕೆ ಗ್ರೀನ್ ಚಿಲ್ಲಿ ಏನೂ ಹಾಕಲ್ಲ ನಾನು, ಕುಕುಂಬರ್ ಇಲ್ಲ, ಅದಕ್ಕೆ ಇದೆರಡು ಮಾತ್ರ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸಲಾಡ್ ರೆಡಿ ಆಯಿತು. ಇವಾಗ ಬಿರಿಯಾನಿ ಜೊತೆ ಸರ್ವ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಪ್ಲೇಟಿಂಗ್ ಮಾಡೋಣ. ಇವಾಗ ಸ್ವಲ್ಪ ಪಿಕ್ಕಲು, ಸ್ವಲ್ಪ ಸಲಾಡ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಇದು ತುಂಬ ಜ್ಯೂಸಿಯಾಗಿರುತ್ತೆ. ಚಿಕನ್ನು ಎಲ್ಲ, ಚಿಕನ್ನು ರೈಸ್ ಎಲ್ಲ ಜ್ಯೂಸಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.